ನ್ಯಾಯ ಕೇಳಬೇಕು. ನಾವೇ ಕೇಳಕ್ಕಾಗಲ್ಲ ಅಂದಾಗ ಇನ್ನು ಸಾಮಾನ್ಯ ಪ್ರಜೆಗಳು ಹೆಂಗೆ ಈ ಸರ್ಕಾರದ ಬಗ್ಗೆ ನಂಬಿಕೆ ಇಟ್ಕೊಳಕ್ ಸಾಧ್ಯ? ನಾನು ಕೇಳ್ತಿರೋದು ನಿಮಗೆ ಪೊಲೀಸ್ ಅಧಿಕಾರಿಗಳು ಯಾವುದೇ ಇನ್ಫಾರ್ಮೇಶನ್ ನಮಗಿಲ್ಲ. ನಾನು ಹಿಂಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲೋ ಅಥವಾ ಟಿ ವಿಲಿ ಏನು ಬರುತ್ತೆ ಅದನ್ನು ನಾನು ಹಾಗೆ ನೋಡಿದ್ದು. ನಾನು ಮಂಗಳೂರಲ್ಲಿ ಇದ್ದೆ, ಸೊ ಹಾಗಾಗಿ ನನಗೆ ಸಹಜವಾಗಿ ನಾನೆಲ್ಲ ಹೊರಗಡೆ ಇದ್ದೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು. ಅಲ್ಲಿ ನೋಡಿದ್ರೆ ಎಲ್ಲರೂ ಕೇಳ್ತಿರ್ಬೇಕು, ನನಗೆ ಆಶ್ಚರ್ಯ ಏನಾಗ್ತಿದೆ ಅಂತ ನನಗೆ ಗೊತ್ತಾಗಲ್ಲ. ನಮ್ಮನೇಲಿ ಫೋನು ಸಿಗ್ತಾ ಇರಲಿಲ್ಲ. ಸೊ ನನಗೆ ಎಷ್ಟು ಆತಂಕ ಅಂತಂದರೆ, ಸಹಜವಾಗಿ ಅವ್ರು ಏನು ಹೇಳಿದ್ದಾರೆ ಅಂತ ಅದಕ್ಕೆ ಅವ್ರು ಕೌಂಟ್ರ್ ಕೊಟ್ಕೊಂಡು ಅದಕ್ಕೆ ಅವ್ರು ಮಾಡಬೇಕು. ಅಲ್ಲಿ ಉತ್ತರ ಕರ್ನಾಟಕದಲ್ಲೇ ಅವ್ರದ್ದೇ ಅಧಿಕಾರ ಇದೆ, ಸಹಜ ಎಷ್ಟು ದಬ್ಬಳಿಕೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಒಬ್ಬ ಸಾಮಾನ್ಯ ಪ್ರಜೆನ ಹೆಂಗೆ ಸರ್ಕಾರ ನಡೆಸ್ಕೊಳುತ್ತೆ ಅನ್ನೋಕ್ಕೆ ಒಬ್ಬ ಜನಪ್ರತಿನಿಧಿನೇ ಇದು ಮಾಡೋಕ್ಕಾಗಿಲ್ಲ ಅವ್ರಿಗೆ. ಇನ್ನು ಸಾಮಾನ್ಯದವ್ರನ್ನ ಹೆಂಗೆ ನಡೆಸ್ಕೊಳುತ್ತೆ ಅನ್ನೋದೇ ಭಯ ಆಗುತ್ತೆ. ನಾನು ಅವ್ರು ಕೇಳಿದೆ, ಅವ್ರಿಗೆಲ್ಲ ಪಿಕ್ಚರ್ಸ್ ನೋಡ್ತಾ ಇದ್ನಲ್ಲ, ತಲೆಯಲ್ಲಿ ಸ್ವಲ್ಪ ರಕ್ತ ಬ್ಲೀಡ್ ಆಗಿತ್ತು. ಸೊ ಅದಕ್ಕೆ ನಿಮಗೆ ಅದು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿದೆ. ಸೊ ಇಲ್ಲ, ಇವಾಗ ದಾವಣಗೆರೆ IBಲೆಲ್ಲ ಇದ್ದೀರಿ. ನನಗೆ ಅಶೋಕ್ ಅಣ್ಣನೂ ಮಾತಾಡಿದ್ರು, ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ನನ್ನ ಜೊತೆ ಮಾತಾಡಿದ್ರು, ನಾವೆಲ್ಲ ಇದ್ದೀವಿ ಅಕ್ಕ ಅಂತ ಧೈರ್ಯ ತುಂಬಿದ್ರು. ತುಂಬ ಖುಷಿ ಆಯಿತು. ಸೊ ನಮಗೇನು ಸಮಾಧಾನ ಅಂದರೆ ಎಲ್ಲರೂ ಅವ್ರ ಜೊತೆ ಇದ್ದರು, ನಮ್ಮೆಲ್ಲ ಹಿರಿಯ ನಾಯಕರುಗಳಿದ್ದರು, ಪಕ್ಷದ ಕಾರ್ಯಕರ್ತರುಗಳಿದ್ದರು. ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚು ಏನು ಅಂತಂದರೆ, ನಮ್ಮನೆಗೆ ಸಹಜವಾಗಿ ಎಲ್ಲರೂ ಬರ್ತಾರೆ. ಕಾರ್ಯಕರ್ತರು ಅಂದರೆ ನಮಗೊಂದು ಶಕ್ತಿನೇ. ಅದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಕಾರ್ಯಕರ್ತರೇ ನಮಗೊಂದು ದೊಡ್ಡ ಶಕ್ತಿ. ಯಾರಿದ್ದಾರೋ ಬಿಡ್ತಾರೆ. ಈಗ ನಾನು ಇಡೀ ದಿನ ಇರಲಿಲ್ಲ ನಿನ್ನೆ. ಸೊ ನನ್ನ ಮಗನ ಜೊತೆ ಅದೇ ಹೇಳ್ತಮ್ಮ, ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ ನಿನ್ನನ್ನು. ಇಡೀ ಟೀಮ್ ಬಂದಿದೆ, ಅಮ್ಮ ಆಂಟಿ ಕವಿತಾ ಆಂಟಿ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ, ಎಲ್ಲರನ್ನೂ ಕೇಳ್ತಿತ್ತು. ಸೊ ನಾನು ಹೇಳಿದೆ, ಪಾಪು ನಮ್ಮ ಮನೆಗೆ ಎಲ್ಲರೂ ಬಂದೇ ಬರ್ತಾರೆ ಖಂಡಿತ, ಏಕೆಂದರೆ ಪಪ್ಪ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಸೊ ಅದರಲ್ಲೂ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ನಮ್ಮ ಮನೆಗೆ ಬರ್ತಾರೆ ಅಂತಂದರೆ, ಎಷ್ಟು ರಾತ್ರಿ ಎದುರು ಬರ್ತಾರೆ. ಆ ಭಯ ನಮ್ಮಲ್ಲಿ ಇಲ್ಲವೇ ಇಲ್ಲ. ಯಾಕೆಂದರೆ ನಮ್ಮ ಮನೇಲಿ ಒಂದು ಕೆಲಸ ಮಾಡೋ ಹುಡುಗಿನೂ ನಮ್ಮ ಮಕ್ಳು ಏನಾದರೂ ಏಕವಚನದಲ್ಲಿ ಕರೆದ್ರೆ, ಅವ್ರು ಹೆಂಗೆ ಕರಿಬೇಕು, ಭಾಷೆ ಮೇಲೆ ನಿಗಾ ಇರಲಿ ಅಂತ ಪ್ರತಿ ಸಲ ಅವ್ರ ಮಕ್ಕಳನ್ನೇ ಎಚ್ಚರಿಸ್ತಾ ಇರ್ತಾರೆ. ಹಾಗಾಗಿ ಅವರು ತಪ್ಪು ಮಾಡಿದ್ದಾರೆ ಅನ್ನೋಕ್ಕೆ ನಂಬೋಕ್ಕೆ ಸಾಧ್ಯ ಇಲ್ಲ. ಸೊ ಯಾರಿಗೆ ಏನು ಅಪಾರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ, ಯಾರ ಬಗ್ಗೆನಾದರೂ ಏನಾದರೂ ಅವರೇ ಊಹಿಸ್ಕೊಂಡು ಮಾತಾಡೋದು ತುಂಬ ಸುಲಭ. ಸೊ ನೇರ ಕೂತು ಅವರೇ ಮಾತಾಡ್ಬೋದಿತ್ತಲ್ವ. ಆದರೆ ಇಷ್ಟೊಂದು ಆತಂಕಕ್ಕೆ ತೊಗೊಂಡು ಹೋಗಿ ಒಂದು ವಿಚಿತ್ರವಾಗಿ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದು ನಿಜವಾಗ್ಲೂ ಈ ಸರ್ಕಾರದ ಬಗ್ಗೆ ಯಾರಿಗೂ ಗೌರವ ಇಲ್ದಂಗೆ ಆಯಿತು ಬಿಡಿ.